ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು. ನಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ 1,00,000 ಕೋಟಿ, 2 ವರ್ಷದಲ್ಲಿ 1,00,000 ಕೋಟಿ. ಇನ್ನೊಂದಾಗಿ ಹೇಳ್ತೇನೆ, 2 ವರ್ಷದ ಅವಧಿಯಲ್ಲಿ 1,00,000 ಕೋಟಿ ರೂಪಾಯಿ 4.5 ಕೋಟಿ ಕನ್ನಡಿಗರ ಕೈಗೆ ನೇರವಾಗಿ ಹಾಕಿದ್ದೀವಿ. ನಿಮ್ಮ ಕೈಗೆ ನೇರವಾಗಿ ಕೊಟ್ಟಿದ್ದೀವಿ. ಇದರಲ್ಲಿ 1 ರೂಪಾಯಿ ಲಂಚ ಇಲ್ಲ, 1 ರೂಪಾಯಿ ಕಮಿಷನ್ ಇಲ್ಲ, 1% ಬಿಸ್ನೆಸ್ ಇಲ್ಲ. ನೇರವಾಗಿ ನಿಮ್ಮ ಕೈಗೆ ಬರ್ತಾ ಇದೆ, ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ, ನೇರವಾಗಿ ನಿಮ್ಮ ಮನೆಗೆ ಸೇರ್ತಾ ಇದೆ. ನಿಮ್ಮ ಸಂಸಾರ ನಡೆಸೋದಕ್ಕೆ 4 ಕಾಸು ಇರ್ಬೋದು, 12 ಕಾಸು ಇರ್ಬೋದು, ಏನೋ ನಮ್ಮ ಕೈಲಾದಷ್ಟು ನಿಮ್ಮ ಸಂಸಾರ ನಡೆಸೋದಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ. ಈ ದುಡ್ಡು ತಗೊಳ್ಳಕ್ಕೆ, ಈ ಸಹಾಯ ತಗೊಳ್ಳಕ್ಕೆ ಯಾರ ಮನೆ ಬಾಗಿಲು ಕಾಯಬೇಕಾಗಿಲ್ಲ, ನೀವು ಯಾರಿಗೆ ಸಲಾಮಿ ಹೊಡಿಬೇಕಾಗಿಲ್ಲ, ಯಾರ ಕೈಗೆ ಲಂಚ ಕೊಡ್ಬೇಕಾಗಿಲ್ಲ. ದುಡ್ಡು ತಗೊಳ್ಳಕ್ಕೆ ಪೋಸ್ಟ್ ಆಫೀಸ್ ಅನ್ನು ಕಾಯಬೇಕಾಗಿಲ್ಲ, ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ಚಪ್ಪಲಿ ಸಮಿಯೋದು ಬೇಕಾಗಿಲ್ಲ. ನೇರವಾಗಿ ತಿಂಗಳು ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಸಲಾಮಿ ದಿನ, ಒಬ್ಬರ ಮನೆ ಬಾಗಿಲು ಕಾಯ್ದಿನ, ನಿಮ್ಮ ಕುಟುಂಬಕ್ಕೆ ಒಂದು ಶಕ್ತಿ ತುಂಬುವ ಕೆಲಸ ಆಗ್ತಾ ಇದೆ. ಅಂದ್ರೆ ಬರೀ ಶಕ್ತಿ ತುಂಬಿಲ್ಲ, ನಿಮ್ಮ ಗೌರವ ಕಾಪಾಡಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ದುಡ್ಡು ಪಡ್ಕೊಳ್ಳೋದಕ್ಕೆ ಇದು ನಿಮ್ಮ ದುಡ್ಡು, ಇದು ನಿಮ್ಮ ಹಕ್ಕು. ಗ್ಯಾರಂಟಿ ನಮ್ಮ ಮಾತು, ನಿಮ್ಮ ಹಕ್ಕು. ಇದನ್ನ ಯಾರು ಹೋಗಿ ಅರ್ಜಿ ಕೊಡ್ತೀರೋ ಇರೋಕ್ಕೆ ನಿಮಗೆ ಒದಗಿಸಿಕೊಟ್ಟಿದ್ದೀವಿ. ಅಂದ್ರೆ ದುಡ್ಡು ಪಡ್ಕೊಳ್ಳಕ್ಕೆ ಯಾರ ಮನೆ ಬಾಗಿಲಿಗೆ ಹೋಗಿ ಕಾಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗೌರವ ಕೂಡ ಕಾಪಾಡಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ದುಡ್ಡು ಪಡ್ಕೊಳ್ಳಕ್ಕೆ ಯೋಚನೆ ಮಾಡಿ. ತಿಂಗಳು ಗೌರ್ಮೆಂಟ್ ಆಫೀಸಿಗೆ ಬಂದು ಕಾಯ್ಬೇಕಾಗಿದ್ದಿದ್ರೆ ಯೋಚನೆ ಮಾಡಿ ಏನಾಗ್ತಾ ಇತ್ತು. ನಿಮ್ ಕೆಲಸ ಬಿಟ್ಬಿಟ್ಟು, ನಿಮ್ ಮನೆ ಬಿಟ್ಬಿಟ್ಟು, ನಿಮ್ಮ ಗೌರವ ಬಿಟ್ಟು ತಿಂಗಳು ಬಂದು ಗೌರ್ಮೆಂಟ್ ಆಫೀಸ್ ಕಾಯೋಕಾಗಿದ್ದಿದ್ರೆ ಹೆಂಗಿರ್ತಾ ಇತ್ತು. ತಿಂಗಳು ಅಲ್ಲಿ ಗೌರ್ಮೆಂಟ್ ಆಫೀಸಿಗೆ ಬರ್ಬೇಕು ಅಂದ್ರೆ ಈ ಕೈಯಲ್ಲಿ ತಗೊಳಕ್ಕೆ ಈ ಕೈಯಲ್ಲಿ ಕೊಡ್ಬೇಕು, ಹೌದಾ ಇಲ್ಲ? ಈ ಕೈಯಲ್ಲಿ ಕೊಡಲ್ಲ ಅಂದ್ರೆ ಈ ಕೈಯಲ್ಲಿ ಬರಲ್ಲ. ಹೀಗೆಲ್ಲ ಮಾಡಬಹುದಾಗಿತ್ತು. ಆದ್ರೆ ಅದಕ್ಕೆಲ್ಲ ವಿರಾಮ ಹಾಕಿ ಯಾರನ್ನ ಹೇಳೋದಿಲ್ಲ, ಯಾರನ್ನ ಕೇಳೋದಿಲ್ಲ. ನಿಮ್ಮ ಅಕೌಂಟ್ಗೆ ನೇರವಾಗಿ 1,00,000 ಕೋಟಿಯನ್ನು ನಾವು ಹಾಕಿದ್ದೇವೆ. ನಿಮ್ಮ ಮನೆ, ನಿಮ್ಮ ಸಂಸಾರ ನಡೆಸೋದಕ್ಕೆ ನಿಮಗೆ ಶಕ್ತಿಯನ್ನ ತುಂಬಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದೆಲ್ಲ ಆಗದೆ ಮಾತಾಡೋರು ಹೇಳಿದ್ದಾರೆ ಬೇಕು. ಆಗಂತೇಳಿ ಇವತ್ತು ನಮ್ಮ ಸರ್ಕಾರ ವೇಗದ ನರಸಾಪುರಕ್ಕೆ ಯೋಜನಾ ಪ್ರಾಧಿಕಾರವನ್ನು ಕೂಡ ಈಗ ಸುರೇಶ್ ಅವರು ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಪ್ಲಾನಿಂಗ್ ಅಥಾರಿಟಿ ಇದ್ರೆ ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತದೆ ಅಂತ. ಇಲ್ಲ ಅಂದ್ರೆ ಪ್ಲಾನಿಂಗ್ ಅಥಾರಿಟಿ ಇಲ್ಲ ಅಂದ್ರೆ ಹುಚ್ಚುಚ್ಚಾಗಿ ಬೆಳೆದು ಬಿಟ್ರೆ, ಹುಚ್ಚುಚ್ಚಾಗಿ ಎಲ್ಲ ಬೆಳೆದು ಬಿಟ್ಟು ನಾಳೆ ಬಂದು ಎಲ್ಲ ಸರಿ ಮಾಡಿದ್ರೆ ಎಲ್ಲಿಂದ ಸಾಧ್ಯ? ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಸರ್ಕಾರ ಈಗ ಪ್ಲಾನಿಂಗ್ ಅಥಾರಿಟಿಯನ್ನು ಕೂಡ ಸ್ಯಾಂಕ್ಷನ್ ಮಾಡಿದೆ. ನರಸಾಪುರಕ್ಕೆ ವ್ಯವಸ್ಥಿತ ಪ್ಲಾನ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ. ಹಾಗಾಗಿ ಈ ಪ್ರದೇಶ ಏನಿದೆ ಭವಿಷ್ಯದಲ್ಲಿ ಒಳ್ಳೆ ಬೆಳವಣಿಗೆ ಆಗುವಂತ ಪ್ರದೇಶ. ಇದನ್ನ ಅರ್ಥ ಮಾಡಿಕೊಂಡೆ ಇವತ್ತು ಸರ್ಕಾರ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವನಹಳ್ಳಿ ಹತ್ರ ಈಗ ಏನು ಕೈಗೆ ಆಗಿದೆ ಹೊಸದು ಅಂದ್ರೆ ಬಳ್ಳಾರಿ ರೋಡ್ ದೇವನಹಳ್ಳಿ ST ಆಧಾರದಿಂದ ತಗೊಂಡು ಎಕ್ಸ್ಪ್ರೆಸ್ ಮೇಲೆ ವೇಗದ ನರಸಾಪುರ ಮಾಲೂರು ಮೇಲೆ ಹೊಸೂರಿಗೆ ಹೋಗುವಂತ ಒಂದು ಹೊಸ ಹೈವೇ ಅನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಈಗ ಟೆಂಡರ್ ಆಗ್ತಾ ಇದೆ. ಇದರಿಂದ ಅದರಲ್ಲಿ ಕೋಲಾರ ರೋಡ್ ಮಾಡಿದೆ, ವೇಗದಿಂದ ಕೋಲಾರಕ್ಕೆ ಲಿಂಕ್ ರೋಡ್ ಇದೆ, ಮಾಲೂರಿಂದ ಹೊಸಕೋಟೆಗೆ ಲಿಂಕ್ ರೋಡ್ ಇದೆ. ಇದೆಲ್ಲ ಆಗ್ಬಿಟ್ರೆ ನಾಳೆ ಈ ಪ್ರದೇಶ ಇನ್ನೂ ಕೂಡ ಬಹಳ ಹೆಚ್ಚು ಬಂಡವಾಳ ಇಲ್ಲಿಗೆ ಬರುತ್ತೆ, ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆಂದ್ರೆ
ಜೋಡಿಸಿದ್ರೆ ನಾಳೆ ಇನ್ನಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕು. ಎಲ್ಲರೂ ಕೈ ಜೋಡಿಸಿದ್ರೆ ಆಗೋ ಕೆಲಸ ಡಬಲ್ ಆಗ್ತದೆ. ಒಂದು ಕೈ ಈ ಕಡೆ ಇನ್ನೊಂದು ಕೈ ಈ ಕಡೆ ಆದ್ರೆ ಆಗೋ ಕೆಲಸ ಅರ್ಧ ಆಗೋಗುತ್ತೆ. ರೂಪಾಯಿಗೆ ರೂಪಾಯಿ ಆಗಲ್ಲ, ನಾಲ್ಕಾಯಿಗೆ ಬಿಡ್ತದೆ. ಅದೇ ಎಲ್ಲಾ ಕೈಗಳನ್ನು ಜೋಡಿಸಿದ್ರೆ ₹1 ಹೋಗಿ ₹2 ಅಷ್ಟು ಕೆಲಸ ಆಗುತ್ತೆ. ಅದಾಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಇದು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡಬೇಕು. ಹಾಗಾಗಿ ಇನ್ನಷ್ಟು ಡೆವಲಪ್ಮೆಂಟ್ ಹೇಗೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರಣಾಳಿಕೆಯನ್ನೇ ತಯಾರು ಮಾಡಿದ್ದಾರೆ. ಅದು ಏನೇನು ಕೆಲಸಗಳು ಈ ಭಾಗದಲ್ಲಿ ಆಗಬೇಕು ಅಂತ ಒಂದು ಪಟ್ಟಿಯನ್ನು ಕೂಡ ಮಾಡಿ ಇವತ್ತು ಆ ಪಟ್ಟಿಯನ್ನ ನಾವು ಅಧಿಕೃತವಾಗಿ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಂದೆ ಏನೇನು ಕೆಲಸಗಳು ಇದ್ದಾವೆ ಅಂತ ಅದನ್ನ ಮಾನ್ಯ ಸುದರ್ಶನ್ ಅವರು ಈಗಾಗಲೇ ಹೋಗಿ ಮುಖ್ಯಮಂತ್ರಿಗಳ ಕೈಗೂ ಕೂಡ ಕೊಟ್ಟು ಬಂದು ಈ ಕೆಲಸಗಳನ್ನ ಮಾಡಿ ಕೊಡಬೇಕು ಅಂತ ನಿಮ್ಮ ಪರವಾಗಿ ಅವರೆಲ್ಲರೂ ಸುದರ್ಶನ್ ಅವರು, ಮಂಜಣ್ಣವರು, ನಜೀರ್ ಅಹಮದ್ ಅವರು ಹೋಗಿ ಸಿಎಂ ಅವರಿಗೆ ಭೇಟಿ ಮಾಡಿ ನಮ್ಮ ವೇತನ ಭೂಮಿಗಳ ಅಭಿವೃದ್ಧಿಗೆ ಈ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿ ಆ ಒಂದು ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನನಗೂ ಇದರಲ್ಲಿ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಹಿಂದೆ ಏನು ಕೆಲವರಿಗೆಲ್ಲ ಹಕ್ಕುಪತ್ರ ಕೊಟ್ಟು ಆದ್ರೆ ಹಕ್ಕುಪತ್ರ ಪ್ರಕಾರ ಅವೆಲ್ಲ ಈ ಪಕ್ಕಾ ಖಾತೆ ಹಾಕ್ಬೇಕಾಗಿಲ್ಲ, ಪಕ್ಕಾ ಖಾತೆ ಆಗಿಲ್ಲ, ಸುಮ್ಮನೆ ಬುಕ್ಕಲ್ಲಿ ಎಂಟ್ರಿ ಮಾಡಿ ಇಟ್ಟಿದ್ದಾರೆ. ಅದನ್ನ ಸರಿ ಮಾಡಿಕೊಡ್ಬೇಕು, ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತ ನನಗೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಆ ರೀತಿಯಾದಂತಹ ಎಷ್ಟು ಪಕ್ಕಾ ಖಾತೆಗಳು ಹಿಂದೆ ಇರುವಂತಹ ಆಸ್ತಿಗಳು, ಮನೆಗಳು ಇದ್ದಾವೆ. ಹಿಂದೆ ಆಗಿರುವಂತಹ ಮನೆಗಳು ಇನ್ಮೇಲೆ ಆಗೋಕಲ್ಲ. ಹಿಂದೆ ಗೋಮಾಳದಲ್ಲಿ ಕೆಲವರಿಗೆಲ್ಲ ನಮ್ಮ ತಂದೆಯವರಿದ್ದಾಗೋ ನಾನಿದ್ದಾಗೋ ಅವರಿಗೆ ಅಲ್ಲಿ ನಿವೇಶನಗಳನ್ನ ಕೊಟ್ಟಿದ್ದೇವೆ. ಆದ್ರೆ ಅವರಿಗೆ ಪಕ್ಕಾ ದಾಖಲೆಗಳು ಆಗಿಲ್ಲ. ಅದರಿಂದ ಅವರಿಗೆ ಏನ್ ದಾಖಲೆ ಸಿಗ್ತಾ ಇಲ್ಲ. ಅವುಗಳಲ್ಲಿ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತಹ ಒಂದು ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗಿ ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳನ್ನ ನಾವು ಮಾಡಿ ಕೊಡ್ತೇವೆ. ಅದಕ್ಕೆ ಬೇಕಾದಂತಹ ಸೂಚನೆಯನ್ನ ನಾನು ಅಧಿಕಾರಿಗಳಿಗೆ ಕೊಟ್ಟು ಆ ತರ ಎಷ್ಟು ಇದಾವೆ ಅವರೆಲ್ಲರಿಗೂ ಕೂಡ ಮನೆಗಳಿಗೆ ಅವರಿಗೆ ನಾಳೆ ಯಾವುದೂ ಕೂಡ ಕಾನೂನಿನ ತೊಡಕು ಬರದ ಹಾಗೆ ನೆಮ್ಮದಿಯಾಗಿ ಬದುಕುವ ಹಾಗೆ ಅವರು ವಾಸ ಇರ್ತಕ್ಕಂಥ ಸೂರು, ಆ ಸೂರಿಗೆ ಒಂದು ಗ್ಯಾರಂಟಿ ಕೊಡುವಂತ ಕೆಲಸ ನಾನು ಕೂಡ ಕಂದಾಯ ಇಲಾಖೆಯಿಂದ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ಉಳಿದಾಗೆ, ಯಾಕೆಂದ್ರೆ ಈ ಮಣ್ಣಿನ ಋಣದಲ್ಲಿ ನಾನು ಬದುಕಿದ್ದೇನೆ, ನಮ್ಮ ಕುಟುಂಬವನ್ನು ಕೂಡ ನೀವು ಸಾಕಿದ್ದೀರಿ. ಯಾವತ್ತಿದ್ರು ಎಲ್ಲೇ ಇದ್ರೂ ಕೂಡ ನಿಮ್ಮ ಜೊತೆಗೆ ನಾವು ಇದ್ದೇವೆ. ನಾವು ಸದಾ ಕಾಲ ನಿಮ್ಮ ಜೊತೆಗೆ ಇದ್ದೇವೆ. ಯಾಕೆಂದ್ರೆ ನಾವು ಏನೋ ಒಂದು ಇವತ್ತು ಈ ತರ ಬಂದು ಇಲ್ಲಿ ನಿಂತಿದ್ದೇವೆ. ಎಲ್ಲೇ ಆಗಲಿ, ಇಲ್ಲೇ ನಿಂತಿರ್ಬೋದು, ಬೇರೆ ನಿಂತಿರ್ಬೋದು, ನಮ್ಮನ್ನ ಕಾಲದಲ್ಲಿ ನಿಲ್ಲಿಸಿದಂತವರು ನೀವು ಈ ಭಾಗದ ಜನ. ಹಾಗಾಗಿ ಅದನ್ನ ನಾವೆಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದ ಅಭಿವೃದ್ಧಿಗೆ ನಮ್ಮ ಮಂಜಣ್ಣವರ ಜೊತೆಗೆ ಸುರೇಶ್ ಅವರು ಇದ್ದಾರೆ, ನಾನು ಇದ್ದೇನೆ, ಸುದರ್ಶನ್ ಅವರು, ಅನಿಲ್, ನಜೀರ್ ಅಹಮದ್ ಸಾಹೇಬರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ. ನೀವು ಈ ಚುನಾವಣೆಯಲ್ಲಿ ನಮ್ಮ 17 ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ ಮುನ್ಸಿಪಾಲಿಟಿಯನ್ನ ದಯವಿಟ್ಟು ಇಲ್ಲಿ ಸ್ಥಾಪಿಸಿ ಕೊಡಿ. ನಿಮಗೆ ಆಗ್ಬೇಕಾಗಿರೋ ಕೆಲಸ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆಗೆ ನಿಂತು ಮಾಡ್ತೇವೆ ಅಂತ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ನಾನು ಕೂಡ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಈ ಸಭೆಯಿಂದ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ನಾವು ಅವಕಾಶವನ್ನು ಮಾಡಿ ಕೊಡಬೇಕು ಅಂತ. ನಗರ ಪ್ರದೇಶಗಳಿದ್ದಾವೆ, ಈ ಎಲೆಕ್ಷನ್ ನಡೀತಾ ಇದೆ. ಇದಾದ್ಮೇಲೆ ಜಿಲ್ಲಾ ಪಂಚಾಯಿತಿಗೆ ಮತ್ತು ಬಿಬಿಎಂಪಿಗೂ ಕೂಡ ಎಲೆಕ್ಷನ್ ಮಾಡುವ ಸಂಕಲ್ಪವನ್ನ ಸರ್ಕಾರ ನಾವು ಮಾಡಿದ್ದೇವೆ. ಇಲ್ಲಿ ಈಗ ಈ ಚುನಾವಣೆ, ಈ ಏರಿಯಾ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದು ಮೊದಲನೇ ಟರ್ಮ್ಗೆ ನಡೀತಾ ಇರೋ ಚುನಾವಣೆ. ಈ ಮುನ್ಸಿಪಾಲಿಟಿಗೆ ಮೊದಲನೇ ಟರ್ಮಲ್ಲಿ ಗೆದ್ದು ಒಳ್ಳೆ ಫೌಂಡೇಶನ್ ಹಾಕಿದ್ರೆ ಬಾಡಿ ನಾಳೆ ಇಲ್ಲಿ ಡೆವಲಪ್ಮೆಂಟ್ ಅಲ್ಲೇ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಫೌಂಡೇಶನ್ ಮೇಲೆ ನಿಂತಿರ್ತಾರೆ. ಮೊದಲನೇ ಟರ್ಮಲ್ಲಿ ಒಳ್ಳೆ ಫೌಂಡೇಶನ್ ಹಾಕಿದ್ರೆ ಅದೇ ನಾಳೆ ಒಂದಿನ ಒಳ್ಳೆ
ಇದ್ದಾರೆ, ಜೊತೆಗೆ MLC ಕಾಂಗ್ರೆಸ್ನವರು ಇದ್ದಾರೆ, ಅನಿಲ್ ಕುಮಾರ್ ಅವರು. ಇನ್ನೊಂದು ಕಡೆ ನಜೀರ್ ಅಹಮದ್ ಅವರು ನಮ್ಗೆಲ್ಲರಿಗೂ ಹಿರಿಯರು, ಅವರು ಕಾಂಗ್ರೆಸ್ನವರು ಇದ್ದಾರೆ. ವೈಪಿ ಸುರೇಶ್ ಮಿನಿಸ್ಟರ್, ಅವರು ಕಾಂಗ್ರೆಸ್ನವರು ಇದ್ದಾರೆ. ಸರ್ಕಾರ ಕಾಂಗ್ರೆಸ್ ಇದೆ. ಅವರೆಲ್ಲರ ಜೊತೆಗೆ ನಾವು ಕೂಡ ಈ ಭಾಗದ ಹುಟ್ಟಿ ಬೆಳೆದವರಾಗಿ, ಈ ಭಾಗದ ಋಣದಲ್ಲಿ ಬದುಕಿರೋರಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೇವೆ. ಸುದರ್ಶನ್ ಅವರು ನಾವೆಲ್ಲರೂ ಕೈ ಜೋಡಿಸಿದ್ರೆ ನಾಳೆ ಒಳ್ಳೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. MLA ಕಾಂಗ್ರೆಸ್, ಮಿನಿಸ್ಟರ್ ಕಾಂಗ್ರೆಸ್, ಸರ್ಕಾರ ಕಾಂಗ್ರೆಸ್, ಆ ಲೋಕಲ್ ಬಾಡಿ ಕಾಂಗ್ರೆಸ್ ಆದ್ರೆ ಕೆಲಸ ಚೆನ್ನಾಗಿ ಆಗುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ. ಡೆವಲಪ್ಮೆಂಟ್ ಆದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಈ ಎರಡು ದಾರಿ ಆಗ್ಬಿಟ್ರೆ ನಿಮ್ಗೆ ಗೊತ್ತು, ಎರಡು ದಾರಿ ಆದ್ರೆ ಇದು ಸರಿ ಅಂತ ನಾನು ಸಮಜಾಯಿಸಿ ಮಾಡ್ತಾ ಇಲ್ಲ. ಆದ್ರೆ ವಾಸ್ತವ ಏನು, ಎರಡು ದಾರಿ ಆದ್ರೆ ಏನೋ ತಂದೆ ತಾಯಿ ಜಗತ್ತಲ್ಲಿ ಕೂಸು ಬಡ ಆಯ್ತು ಅನ್ನೋಂಗೆ ನಾಳೆ ಆಗಬಾರದು ಅನ್ನೋದು ನನ್ನ ಆಶೆ. ಇಲ್ಲಾಂದ್ರೆ ಎತ್ತು ಏಳು ಗೆಳಿತು ವಾಟ ನೀರು ಗೆಳಿತು ಅನ್ನೋಂಗೆ ಆಗ್ಬಿಟ್ರೆ ಅಭಿವೃದ್ಧಿ ಕುಂಠಿತ ಆಗಬಾರದು, ಆಗುದೇ ಅಂತಲ್ಲ, ಆಗಬಾರದು ಅನ್ನೋದು ನಮ್ಮ ಆಶೆ. ಅದಕ್ಕೆ ಆ ಗುರಿ ಈಡೇರಬೇಕಾದ್ರೆ ನಾಳೆ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು. ಯಾಕಂದ್ರೆ ಬೆಳೀತಾ ಇದೆ. ನಾವು ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ವಿ, ಅದು ಬಹಳ ಸಕ್ಸಸ್ಫುಲ್ ಆಗಿ ಆಯಿತು. ತುಂಬಾ ಇಂಡಸ್ಟ್ರಿಗಳು ಬಂದು, ಆಮೇಲೆ ಸುದರ್ಶನ್ ಅವರು ಇಂಟ್ರೆಸ್ಟ್ ತಗೊಂಡು ಯಾಕೆ ಬೇಕಾದದ್ದು ಮಾಡಬಾರದು ಅಂತೇಳಿ ನಮಗೂ ಎಲ್ಲ ಮಾತಾಡಿ ನಾವೆಲ್ಲ ಸೇರಿ ವೇತನನ್ನು ಅವರು ಇಂಟ್ರೆಸ್ಟ್ ತಗೊಂಡು ಇಂಡಸ್ಟ್ರಿಯಲ್ ಏರಿಯಾ ಆಯಿತು. ಈಗ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಭರ್ತಿಯಾಗಿ ಮೂರನೇ ಫೇಸ್ ನಡೀತಾ ಇದೆ. ಈಗ ಇದೆಲ್ಲ ನಾಳೆ ನಗರೀಕರಣ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಬರ್ತಾ ಒಂದ್ ಕಡೆ ಏರ್ಪೋರ್ಟ್ ಇದೆ, ಈಗ ನೆಕ್ಸ್ಟ್ ಜಂಗಮಕೋಟೆ ಅಂತ